ಹಾಯ್ ಗೈಸ್, ನೋಡಿ ಜಸ್ಟ್ ಇವಾಗ ತಿಂಡಿ ಎಲ್ಲ ಆಯಿತು. ಸೊ ಇವಾಗ ನೆಕ್ಸ್ಟು ಮನೆ ಕ್ಲೀನಿಂಗ್ ಮಾಡೋಣ ಅಂತ. ಏನು ಗೊತ್ತಾ, ಕೆಲಸ ಅನ್ನೋದಿತ್ತಂದರೆ ನಾವು ಹೊರ್ಗಡೆ ಹೋಗ್ತೀವಿ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಪ್ರಾಪರಾಗಿ ಎಲ್ಲ ಕೆಲಸ ಮುಗಿಸ್ತೀವಿ. ಬಟ್ ಕೆಲಸ ಇಲ್ಲ ಅಂದಾಗ ಬಿಡು ಡೈಲಿ ಕೆಲಸ ಮಾಡ್ತಿರ್ತೀವಲ್ಲ, ಇವಾಗ ಸ್ವಲ್ಪ ರೆಸ್ಟ್ ಮಾಡೋಣ ಅನ್ನೋ ಕಾರಣಕ್ಕೋಸ್ಕರ ನೋಡಿ ನನ್ನ ಕಿಚನ್. ಅದೇ ಕೆಲ್ಸಕ್ಕೆ ಹೋಗಿರ್ತೀನಿ ಅಂತ ಅಂದಿದ್ರೆ ಇಷ್ಟೊತ್ತಿಗೆಲ್ಲ ಎಷ್ಟು ನೀಟಾಗಿ ಎಷ್ಟು ಕ್ಲೀನಾಗಿ ಇಟ್ಟಿರ್ತಾ ಇದೆ. ಬಟ್ ಇವತ್ತು ಕೆಲಸ ರಜೆ ಇರೋದ್ರಿಂದ ನಾನು ಏನು ಕೆಲಸನೂ ಮಾಡೋಕ್ಕಾಗಿಲ್ಲ ಮನೆಯಲ್ಲಿ. ಸೊ ಹಂಗಾಗಿ ಸ್ವಲ್ಪ ತಿಂಡಿ ಗಿಂಡಿ ಎಲ್ಲ ಮಾಡಿ ರೆಸ್ಟ್ ಮಾಡ್ತಿದ್ದೆ. ಸೊ ಇಲ್ಲಿ ನೋಡಿ, ಇವಾಗ ಬನ್ನಿ ರೂಮಲ್ಲಿ ಇಷ್ಟು 1 ನಿಮಿಷ ಲೈಟ್ ಆನ್ ಮಾಡ್ತೀನಿ. ಬೆಡ್ ಕೂಡ ನಾನು ಇವತ್ತು ಕರೆಕ್ಟಾಗಿ ಇದು ಮಾಡಿಲ್ಲ. ಸೊ ಇದು ಮಾಡಿದೆ, ಸ್ವಲ್ಪ ಹೊತ್ತು ಎದ್ಬಿಟ್ಟು ಹಾಗೆ ಕುತ್ಕೊಂಡಿದ್ದೆ. ಹಾಗಾಗಿ ಅದಿದೆ ನೋಡಿ, ಬಟ್ಟೆ ತೊಳ್ಕೊಂಡು ಬಂದು ಒಣಗಾಕಿದ್ದೆಲ್ಲ ಹಾಗಾಗಿ ಇದೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ಹಾಗೆ ರೂಮೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ತೀನಿ. ಬನ್ನಿ, ನೀವು ಕೂಡ ನನ್ನ ಜೊತೆ ಇದ್ದರೆ ನಾನು ಆದಷ್ಟು ಬೇಗ ಕೆಲಸನೆಲ್ಲ ಮಾಡ್ತೀನಿ ಅಂತ ಅನ್ಸ್ಕೊಂಡಿದ್ದೀನಿ. ಸೊ ಹಂಗಾಗಿ ಇದೇನು ಗೊತ್ತಾ ಫ್ರೆಂಡ್ಸ್, ಡ್ರೆಸ್ಸಿಂಗ್ ಟೇಬಲು. ಇದನ್ನ ನಾನು ತುಂಬ ದಿನದಿಂದ ಕ್ಲೀನ್ ಮಾಡಿಲ್ಲ. ನೋಡಿ, ಸ್ವಲ್ಪ ಚೂರು ಧೂಳಿದೆ ಅನಿಸುತ್ತೆ. ಸೊ ಅದಕ್ಕೆ ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ನೋಡಿ, ಕೆಳಗಡೆ ಎಲ್ಲ ಹೆಂಗಿಟ್ಟಿದ್ದೀನಿ ಗಲೀಜಾಗೆ, ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಇದರಲ್ಲೆಲ್ಲದನ್ನು ರೆಡಿ ಮಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಇವಾಗ ಪಟ್ ಅಂತ ಈ ಕೆಲಸ ಮಾಡೋಣ. ಮಾಡ್ತಿದ್ದೀರಲ್ಲ. ಹಾಯ್ ಫ್ರೆಂಡ್ಸ್, ನೋಡಿ ಸ್ವಲ್ಪ ಲೈಟ್ ಜಾಸ್ತಿ ಆಯಿತು. ಇವಾಗ ಇಲ್ಲೊಂದು ಅರ್ಧ ಕಪ್ಪಷ್ಟು ಹೆಸರು ಬೇಳೆ ಹಾಕೊಳ್ತಾ ಇದ್ದೀನಿ. ಹೆಸರು ಬೇಳೆ ಮತ್ತು ಪಾಲಕ್ ಸಾಂಬಾರು ಮಾಡೋಣ ಅಂತ. ನನಗೆ ಪಾಲಕ್ ಸೊಪ್ಪಿದ್ದಾಗ ಜಾಸ್ತಿ ಈ ಥರ ಹೆಸರು ಬೇಳೆ ಹಾಕ್ಕೊಂಡು ನಾನು ಸಾಂಬಾರನ್ನ ಮಾಡ್ಕೊಳ್ತೀನಿ. 2 ಕಪ್ ನೀರನ್ನು ಹಾಕ್ಕೊಂಡಿದ್ದೀನಿ, ಯಾಕಂದರೆ ಸೊಪ್ಪಲ್ಲೂ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತಲ್ವ, ಅದಕ್ಕೆ ನಾನಿಲ್ಲಿ 1 ಕಟ್ಟಷ್ಟು ಪಾಲಕ್ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇಲ್ಲಿ ನೋಡಿ, ಟೊಮೊಟೊ ಒಂದು ದಪ್ಪನೇ ಟೊಮೊಟೊ ತೊಗೊಂಡಿದ್ದೀನಿ, ಒಂದು 4 ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಕಾಣಿಸ್ತಾ ಇದೆಯಾ, ಬೆಳ್ಳುಳ್ಳಿ ಹೆಸಲನ್ನು ತೊಗೊಂಡಿದ್ದೀನಿ, ಒಂದು 6 ಹೆಸಲು ತೊಗೊಂಡಿದ್ದೀನಿ, ಒಂದು ಈರುಳ್ಳಿ ದಪ್ಪದನ್ನು. ಇಷ್ಟನ್ನು ಒಂದು ಈರುಳ್ಳಿ ತಗೊಂಡು ನಾನು ಇವಾಗ ಟೊಮೊಟೊ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿನ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕೊಳ್ತಾ ಇದ್ದೀನಿ. ಮತ್ತೆ ನಾನು ಇದರಲ್ಲೇ ಉಪ್ಪು ಕೂಡ ಹಾಕೊಳ್ತಾ ಇದ್ದೀನಿ ಬೇಯಿಸುವಾಗ. ಒಂದು ನೋಡಿ, ಅರ್ಧ ಸ್ಪೂನ್ ಹಾಕೊಂಡು ಬೇಯಿಸ್ಕೊಳ್ತೀನಿ, ಆಮೇಲೆ ಮತ್ತೆ ರುಚಿ ನೋಡಿ ಮತ್ತೆ ಹಾಕೋಬೋದಲ್ಲ. ಸೊ ಹಾಗಾಗಿ ನಾನು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಅದ್ರ ಮೇಲೆ ಲೈಟಾಗೆ ಸ್ವಲ್ಪ ನೀರನ್ನ ಹಾಕೊಳ್ಳೋಣ. ಅದು ಉಪ್ಪು, ಅರಿಶಿನ ಎಲ್ಲ ಇದಾಗಲಿಕ್ಕೆ ಅಂತ, ಆಮೇಲೆ ಉಪ್ಪು ಬರುತ್ತೆ. ಸೊ ಇವಾಗ ಇದನ್ನ ಮುಚ್ಚಳ ಮುಚ್ಚಿ ಇವಾಗ ಸ್ಟವ್ ಅಂಟಿಟ್ಟು ಇದನ್ನ ಇಟ್ಟು ನೋಡಿ, ಇವಾಗ ಇದನ್ನೊಂದು 4ರಿಂದ 5 ವಿಸಿಲ್ನ ಬರ್ಸ್ಕೊಳ್ತೀನಿ, ಆಮೇಲೆ ತೋರಿಸ್ತೀನಿ. ಒಗ್ಗರಣೆ ಆಮೇಲೆ ಮಾಡ್ಕೊಳ್ಳೋದು. ಸೊ ಇವಾಗ ಬನ್ನಿ, ಇದು ವಿಸಿಲ್ ಬರ್ತಾ ಇರಲಿ, ಅಷ್ಟರೊಳಗಡೆ ಬೇರೆ ಕೆಲಸ ಇದೆ, ಅದನ್ನ ಮಾಡ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ಇದು ಸ್ವಲ್ಪ ಬೆಂದೆ ಓಪನ್ ಮಾಡಿ ನೋಡೋಣ. ಒಂಥರ ರೆಡಿಯಾಗಿದೆ ಕಾಣಿಸ್ತಾ. ಇದನ್ನ ಸ್ವಲ್ಪ ಮತ್ತಂತಲ್ಲ ಸೊಪ್ಪು ಮಸಿಯೋದು, ಅದರಲ್ಲಿ ಮಸ್ಕೊಂಡು ನಾನು ಮತ್ತೆ ಒಗ್ಗರಣೆ ಮಾಡ್ತೀನಿ. ನಾನು ಇದರಲ್ಲೇ ಇಟ್ಕೊಂಡಿದ್ದೀನಿ, ಮಾಡ್ಕೊಳ್ತಾ ಇದ್ದೀನಿ. ಸೊಪ್ಪು ಕಮ್ಮಿ ಆಗಿದೆ ಸ್ವಲ್ಪ. ಪಾತ್ರೆ ಕೂಡ ಹಾಕ್ಕೋಬೋದು. ನಾನು ಸ್ವಲ್ಪ ನೀರು ತೊಗೊಂಡು ನೀರು ಸೊಪ್ಪು ಇಟ್ಕೊಂಡೆ. ಬೇಕಾದರೆ ನನಗೆ ಜಾಸ್ತಿ ಬೇಕು, ಮಕ್ಕಳು ಸೊಪ್ಪು ತಿನ್ನಲಿಕ್ಕೆ ಇಷ್ಟಪಡಲ್ಲ ಅನ್ನೋರು ಬೇಕೆ ಮಿಕ್ಸಿನಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೋದು. ನಾನು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ತಿಲ್ಲ, ಜಸ್ಟ್ ಇದರಲ್ಲಿ ಮಾಡ್ತಾ ಇದ್ದೀನಿ. ಈ ಥರ ಆಗಿದೆ. ಬಟ್ ನಾನು ಇದನ್ನು ಗಟ್ಟಿಗೆನೇ ಇಟ್ಕೊಳ್ತೀನಿ ಇಷ್ಟೇ.
ನೀರಾಗಿಲ್ಲ ಫ್ರೆಂಡ್ಸ್. ಸ್ವಲ್ಪ ವೆಯ್ಟ್ ಮಾಡಿ ಇದು ಮಾಡಬೇಕು, ಏನು ಹೇಳೋದು, ಒಗ್ಗರಣೆ ಮಾಡಬೇಕು. ಫ್ರೆಂಡ್ಸ್ ಇವಾಗ ಸೊಪ್ಪಿನ ಸಾರಿಗೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಾಸಿವೆ ಮತ್ತು ಸಾಸಿವೆ ಎಲ್ಲ ಸಿಡಿಯುತ್ತಲ್ಲ, ಸಿಡಿದಾದ್ಮೇಲೆ ಸ್ವಲ್ಪ ಜೀರಿಗೆ ಎರಡನ್ನೂ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಕಾಣಿಸ್ತಾ ಇದೆಯಾ, ಇದರಲ್ಲಿ ಬೇಕಿದ್ರೆ ಒಣಮೆಣ್ಸಿನ್ಕಾಯಿ ಹಾಕ್ಕೋಬೋದು, ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೋಬೋದು. ನಾನಂದು ಆವಾಗಲೇ ಬೆಳ್ಳುಳ್ಳಿ ಕೂಡ ಹಾಕಿದ್ದೀನಿ ಮತ್ತು ಒಣಮೆಣ್ಸಿನ್ಕಾಯಿ ಖಾಲಿಯಾಗಿದೆ ಫ್ರೆಂಡ್ಸ್, ಅದಕ್ಕೆ ನಾನು ಬರೀ ಇಷ್ಟನ್ನು ಹಾಕ್ಕೊಂಡು ನಾನು ಹಾಕ್ಕೊಳ್ತಾ ಇದ್ದೀನಿ. ಸಾರಿ ಆಫ್ ಮಾಡಿದ್ದೆ. ಸೊ ಇದರಲ್ಲಿ ನಾನು ಆವಾಗಲೇ ಉಪ್ಪು ಹಾಕಿದ್ನಲ್ವ, ಸೊ ಹಂಗಾಗಿ ಇವಾಗ ಜಾಸ್ತಿ ಏನು ಉಪ್ಪು ಹಾಕೋದು ಬೇಡ, ಉಪ್ಪಿದೆ ಅದರಲ್ಲಿ ಆಲ್ರೆಡಿ. ಸೊ ಒಗ್ಗರಣೆ ಇದೆಲ್ಲ ಹಾಕಿಬಿಟ್ಟು ಒಂಥರ ಕಲರ್ ತುಂಬ ದಿನ ಆಗಿತ್ತು ಫ್ರೆಂಡ್ಸ್, ನಾನು ಸ್ವಲ್ಪ ಸಾರೇ ಮಾಡಿದ್ದಿಲ್ಲ, ಇವತ್ತು ಮಾಡಿದ್ದೀನಿ. ಸೊ ಇವಾಗ ಒಂದು ಕಡೆಗೆ ಸ್ವಲ್ಪ ಅನ್ನಕ್ಕೆ ಇಟ್ಕೊಳ್ತೀನಿ. ಓಕೆ ಹಾಯ್ ಫ್ರೆಂಡ್ಸ್, ಇವಾಗ ಅನ್ನ ಸಾಂಬಾರು ರೆಡಿ ಮಾಡ್ತಾರೆ. ನೆಕ್ಸ್ಟು ಅನ್ನಕ್ಕೆ ಇಟ್ಟಿದ್ದೀನಿ. ಸೊ ಅನ್ನ ಆಗೋ ಗಂಟೆ ಯಾಕೆ ಸುಮ್ಮನೆ ಕುತ್ಕೋಬೇಕು, ಪಾತ್ರೆ ಎಲ್ಲ ಇವಾಗಲೇ ತೊಳೆದಿಟ್ಬಿಟ್ರೆ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗ್ಲಿಕ್ಕೆ ಈಸಿ ಆಗುತ್ತೆ ಅಂತೇಳಿ ಪಾತ್ರೆನೆಲ್ಲ ತೊಳೆದಿಟ್ಟಿದ್ದೀನಿ. ಅಲ್ಲೇ ಮಾಮ ಇದ್ದಿದ್ರೆ, ನಮ್ಮ ಯಜಮಾನ್ರು ಇದ್ರೆ, ನಾನು ಅಡುಗೆ ಮಾಡ್ತಾ ಇದ್ರೆ ಪಾತ್ರೆ ಎಲ್ಲ ತೊಳ್ಕೊಂಡ್ಬಿಡ್ತಾ ಇದ್ರು. ಅವ್ರಿಗೆ ಕೆಲಸ ಜಾಸ್ತಿ, ಹಾಗಾಗಿ ಇವತ್ತಿನ್ನೂ ಮನೆಗೆ ಬಂದಿಲ್ಲ. ಸೊ ನಾನು ಅದಕ್ಕೆ ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದು, ಇನ್ನು 9:30ಗೆ ನನಗೆ ಬಿಗ್ ಬಾಸ್ ನೋಡಿರ್ತಾರೆ, ಏನು ಕೆಲಸ ಮಾಡ್ತಾರೆ. ಸೊ ಹಾಗಾಗಿ ಪಾತ್ರೆ ಎಲ್ಲ ತೊಳೆದು ಇಟ್ಕೊಂಡ್ಬಿಡೋಣ ಅಂತ ಹೇಳ್ತಾ ಇದ್ದೀನಿ. ಈ ಕೆಲಸಗಳೆಲ್ಲ ಆಗಿಬಿಟ್ರೆ ನನಗೆ ಬೆಳಿಗ್ಗೆ ಸ್ವಲ್ಪ ಈಸಿ ಆಗುತ್ತೆ. ಇವಾಗ ಆ ಕಡೆಯಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋಗ್ತೀನಿ. ಪಾತ್ರೆ ಕೆಲಸ ಆಯಿತು. ಸೊ ಇವಾಗ ಸೆಲ್ಫ್ನ ಕ್ಲೀನ್ ಮಾಡಬೇಕು. ಅನ್ನ ಆಗೋವರೆಗೂ ಇದೊಂದು ಕೆಲಸ ಮಾಡ್ತೀನಿ.